ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ತುಂಬ ಟೇಸ್ಟಿಯಾಗಿರೋ ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿ ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಮೇನ್ ಅಂತಂದರೆ ಆನಿಯನ್ ಬೇಕೇ ಬೇಕು. ನಾನು ದೊಡ್ಡ ಸೈಜ್ ಇರೋ ಒಂದು ಆನಿಯನ್ ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿದ್ದರೆ 3 ತೊಗೊಳ್ಳಿ, ಮೀಡಿಯಮ್ ಅಂತಂದರೆ 2 ತೊಗೊಳ್ಳಿ ಸಾಕು. ಬನ್ನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೈಮ್ ಹೋದರೂ ಪರವಾಗಿಲ್ಲ, ಎಗ್ ಬಿರಿಯಾನಿ ಮಾತ್ರ ಸಖತ್ತಾಗಿ ಟೇಸ್ಟಿಯಾಗಿ ಬರಬೇಕು. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ, ಒಂದು 5 ಇಲ್ಲ 6 ನಿಮಿಷ ಆದರೂ ಬೇಕು. ಯಾಕಂದರೆ ಅದು ಫುಲ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇದ್ರೇ ನಮಗೆ ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಬನ್ನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಕಲರ್ ಬಂದರೆ ಸಾಕು, ಬ್ರೌನ್ ಥರ ನೋಡಿ. ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಜಾಸ್ತಿ ಕೂಡ ಬೇಯಿಸ್ಕೊಬೇಡಿ, ಯಾಕಂತಂದರೆ ಕಹಿ ಟೇಸ್ಟ್ ಬರುತ್ತೆ. ಇದನ್ನ ತೆಗೆಯೋಣ ಇವಾಗ ಪ್ಲೇಟಿಗೆ. ಇವಾಗ ನೆಕ್ಸ್ಟ್ ಅದೇ ಕುಕ್ಕರಲ್ಲೇ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ನಮಗೆ ಮಸಾಲೆ ಐಟಮ್ಸ್ ಏನಿರುತ್ತೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಒಂದು ಬೆಳ್ಳುಳ್ಳಿ ಕೂಡ ನಾನು ಸಿಪ್ಪೆ ಕೂಡ ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ತಿನ್ನಬೇಕಾದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ಒಂದು ಆನಿಯನ್, ಟೊಮೊಟೊ, ಚಿಲ್ಲಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗಿಷ್ಟ ಅಂತ ಹೇಳಿಬಿಟ್ಟು. ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಆಮೇಲೆ ಮನೆಯಲ್ಲೇ ಇರುವಂತಂದ್ರೆ ಗರಂ ಮಸಾಲೆ ಮತ್ತು ಎಗ್ ಮಸಾಲ, ಎಗ್ ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಳ್ಳೋಣ. ಅದು ನಾರ್ಮಲಾಗಿ ಶಾಪ್ ಒಳಗೆ ಸಿಗುತ್ತೆ, ಒಂದು 10 ರೂಪೀಸ್ ಅಷ್ಟೇ. ಅದನ್ನ 2 ಟೈಮ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಯಾಕಂದರೆ ನಾನು ಇಬ್ಬರಿಗೆ ಅಷ್ಟೇ ಮಾಡ್ತಾ ಇದ್ದೀನಲ್ಲ, ಸೊ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಅಂತಂದರೆ ಕರ್ಡ್ ಇದ್ರೇ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಫುಲ್ ಗಟ್ಟಿ ಮೊಸರು ನಾನು 1/2 ಕಪ್ ತೊಗೊಂಡಿದ್ದೀನಿ, ಅಂದರೆ ಒಂದು 4 ರಿಂದ 5 ಸ್ಪೂನ್ ಅಂತ ಅಂದ್ಕೊಳ್ಳಿ. ಇದು ಮಾತ್ರ ಹಾಕಲೇಬೇಕು, ಕಂಪಲ್ಸರಿ ಅಂತಲೇ ಹೇಳಬಹುದು. ನೋಡಿ, ಈ ಥರ ಆಯಿಲ್ ಬಿಟ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಎಗ್ನ ಬೇಯಿಸ್ಕೊಂಡಿದ್ನಲ್ಲ, ಚಾಕುನಿಂದ ಚಿಕ್ಕದಾಗಿ ಮೇಲ್ಗಡೆ ಒಂಥರ ಗೆರೆ ಟೈಪ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಸಾಲೆ ಎಲ್ಲ ಅದ್ರ ಒಳಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಷ್ಟೇ. ಇನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು, ಆಗಳೇ ನಾವು ಆನಿಯನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇವಾಗ ಹಾಕ್ಕೊಂಡು, ಮತ್ತು ನೀರು, ಅಕ್ಕಿ ಹಾಕ್ಕೊಂಡ್ಬಿಡೋಣ. ಅಕ್ಕಿ ಒಂದು 50% ಬೇಯಿಸ್ಬೇಕು. ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ಗೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಅಂದ್ರೇ ಸ್ವಲ್ಪ ಉದುರುದ್ರಾಗಿ ಹೋಟೆಲ್ ಸ್ಟೈಲ್ ಥರ ಕಾಣುತ್ತೆ, ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಾವು ಜಾಸ್ತಿ 3 ವಿಸಿಲೆಲ್ಲ ಕೂಗಿಸ್ಕೊಂಡ್ಬಿಟ್ರೆ ಮೊಟ್ಟೆ ಕೂಡ ಆಲ್ರೆಡಿ ಬೆಂದಿರುತ್ತಲ್ಲ, ಫುಲ್ ಅದೆಲ್ಲ ಟೇಸ್ಟ್ ಕೂಡ ಹೋಗಿಬಿಡುತ್ತೆ, ಫುಲ್ ಮೆತ್ತಗೆ ಅನಿಸುತ್ತೆ. ಅದಕ್ಕೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಇದ್ದರೆ ಅಷ್ಟೇ, ಫೋರ್ಸ್ ಮಾಡ್ತಾಯಿಲ್ಲ. ನೀವು ಕೂಡ ಟ್ರೈ ಮಾಡಿ, ಕಮೆಂಟಲ್ಲಿ ಕೂಡ ತಿಳಿಸಿ. ಈಸಿ, ಯಾಕಂದರೆ ಯಾವಾಗಲೂ ಕ್ರೇವಿಂಗ್ಸ್ ಹೋಟೆಲಲ್ಲಿ ಹೋಗಿ ತಿನ್ನೋದೇ ಬೇಡ. ಇಲ್ಲೇ ನಾವು ಪಟ್ ಅಂತ ಹೇಳಿಬಿಟ್ಟು ಒಂದು 1/2 ಅವರ್ ಟೈಮ್ ಹೋದರೂ ಪರವಾಗಿಲ್ಲ, ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನೋಡಿ, ನಾನು 50% ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿದೆ. ಸೈಡ್ ಡಿಶ್ ಆಗಿ ಆನಿಯನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು, ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈ ಆನಿಯನಲ್ಲಿ ಸ್ವಲ್ಪ ಲೆಮನ್ ಇದ್ದರೆ ಲೆಮನ್, ಉಪ್ಪನ್ನ ಸೇರಿಸ್ಕೊಂಡು ತಿನ್ನಿ, ಸೈಡ್ ಡಿಶ್ ಸಖತ್ತಾಗಿರುತ್ತೆ. ನೋಡಿ, ನಮ್ಮ ಬಿರಿಯಾನಿ ರೆಡಿ ಆಯಿತು. 2 ವಿಸಿಲ್ಗೆ ತೆಗೆದೆ ನಾನು. ಎಷ್ಟು ಇದು ಉದುರಾಗಿ ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲೇ ಬಂದಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಕಾಣ್ತಾ ಇದೆ, ಬಾಯಲ್ಲಿ ನೀರೇ ಬರುತ್ತೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ಸಖತ್ತಾಗಿದೆ ಅಂತ ಹೇಳಿ ತಿಂದರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.